ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾವು ಇವತ್ತಿದ್ದೀವಿ ಸುತ್ತೂರು ಮಠದಲ್ಲಿ. ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೊರಗಡೆ. ಬನ್ನಿ, ಇವತ್ತು ನಾನು ಮಲೆಮಹದೇಶ್ವರರು ಈ ಸುತ್ತೂರು ಮಠದಲ್ಲಿ ಕಾಯಕ ಮಾಡಿ ಹೋಗಿರ್ತಾರೆ. ಅಂದರೆ ಇಲ್ಲಿ ಬಂದು ಮಠದ ಸೇವೆ ಮಾಡಿರ್ತಾರೆ. ಮಠದಲ್ಲಿ ರಾಗಿ ಬಿಸಿರ್ತಾರೆ. ಆ ಕಲ್ಲು ಇವಾಗೂ ಇಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಬನ್ನಿ, ಅದು ಯಾವ ರೀತಿ ಇದೆ ಅಂತ ನಾನು ಹೊರಗಡೆ ಹೋಗಿ ತೋರಿಸ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಿರ್ಬೋದು ಹೊರಗಡೆ ಇದು ಯಾವ ರೀತಿ ಇದೆ ಅಂತ, ದೇವಸ್ಥಾನ ಹೊರಗಡೆ. ಫ್ರೆಂಡ್ಸ್ ನೋಡ್ತಿರ್ಬೋದು ನೋಡಿ, ಇದೇ ದೇವಸ್ಥಾನ ಒಳಗಡೆ ಈ ರೀತಿ ಇದೆ ನೋಡಿ. ಇಲ್ಲಿ ಕಾಣ್ತಿದೆ ನೋಡಿ, ಇದೇ ಕಲ್ಲು. ಮಲೆಮಹದೇಶ್ವರರು ಇಲ್ಲಿ ಬಂದು ಕಾಯಕ ಮಾಡಿರ್ತಾರೆ, ಅಂದರೆ ಕೆಲಸ ಮಾಡಿರ್ತಾರೆ. ನೋಡಿದ್ರಲ್ಲ, ಇದೇ ಕಲ್ಲಲ್ಲಿ ಮಲೆಮಹದೇಶ್ವರರು ರಾಗಿ ಬೀಸಿರ್ತಾರೆ. ಇವಾಗಲೂ ಈ ದೇವಸ್ಥಾನದಲ್ಲಿ ಅದನ್ನಿಟ್ಟು ಪೂಜೆ ಮಾಡ್ತಾರೆ ನೋಡಿ ಯಾವ ಥರ ಇದೆ ಅಂತ ದೇವಸ್ಥಾನ. ಗುರುಗಳ ಸನ್ನಿಧಿ. ಫ್ರೆಂಡ್ಸ್ ನೋಡಿ, ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ನೋಡಿ. ಅಲ್ಲಿ ಕಾಣ್ತಿರಬಹುದು ನಿಮಗೆ ಯಾವ ರೀತಿ ಇದೆ ಅಂತ ದೇವಸ್ಥಾನ. ಹೊರಗಡೆ ನೋಡಿ, ಇಲ್ಲಿ ದೇವಸ್ಥಾನ ಇದೆ, ಒಂದು ಸೋಮೇಶ್ವರ ದೇವಸ್ಥಾನ, ಮತ್ತು ಈ ಪಕ್ಕದಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಓಕೆ, ಇಲ್ಲಿ ನೋಡ್ತಾ ಇರಲ್ಲ, ಇದು ಪ್ರಸಾದ ನಿಲಯ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ನೋಡಿದಿರಲ್ಲ ದೇವಸ್ಥಾನ ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್ ಫ್ರೆಂಡ್ಸ್, ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.